ಹಲೋ ನ್ಯೂಸ್ 18ಗೆ ಸ್ವಾಗತ. ನಾನು ವೀಣಾ ಜಯಶಂಕರ. ಇವತ್ತು ನಾನು ಬಂದಿರೋದು ಜಯಲಲಿತಾ ಸೀರಿಯಲ್ನ ಸೆಟ್ ವಿಸಿಟಿಗೆ. ಜಯಲಲಿತಾ ಸೀರಿಯಲ್ ಈಗ ಸುವರ್ಣದಲ್ಲಿ ಸಾಕಷ್ಟು ಒಳ್ಳೆ ಸ್ಟಾರ್ ನಂಬರ್ ತೊಗೊಂಡು ಸಿಕ್ಕಾಪಟ್ಟೆ ಜನರ ಮನಸ್ಸು ಗೆದ್ದಿದೆ. ಆ ಸೀರಿಯಲ್ನ ಹೀರೋಯಿನ್ ಲಲಿತಾ ಪಾತ್ರ ಮಾಡ್ತಾ ಇರೋ ಮಾನಸ್ವಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಸೀರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಹಲೋ ಮಾನಸ್ವಿ. ಹಲೋ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಲಲಿತಾ ಆಗಿದ್ದೀರಾ ಜಯಲಲಿತಾ ಸೀರಿಯಲಲ್ಲಿ. ಎಸ್. ಹೆಂಗೆ ಅನಿಸ್ತಾ ಇದೆ ಸೀರಿಯಲ್? ಚೆನ್ನಾಗಿ ಅನಿಸ್ತದೆ, ಚೆನ್ನಾಗಿ ನಡೀತಾ ಇದೆ. ಲೈಕ್ ಒಳ್ಳೊಳ್ಳೆ ಕತೆ ಇವಾಗ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮಾನಸ್ವಿ ಬೇಸಿಕಲಿ ಲಲಿತಾ ಸಿಕ್ಕಿದ್ದು ಹೆಂಗೆ? ಲಲಿತಾ ಪಾತ್ರ ಸಿಕ್ಕಿದ್ದು ಹೆಂಗೆ? ಸೀರಿಯಲ್ ಮಾಡಬೇಕಂತ ತುಂಬ ಮುಂಚಿನಿಂದ ಇತ್ತ? ಸೀರಿಯಲ್ ಮಾಡಿದ್ರ ಮುಂಚೆ? ನಾನು ನಾತಿಚರಾಮಿ ಅಂತ ಸೀರಿಯಲ್ ಮಾಡಿದ್ದೆ ಉದಯದಲ್ಲಿ. ಆ್ಯಂಡ್ ಅದು ಮುಗೀತಿದ್ದಂಗೆ ನನಗೆ ಜಯಲಲಿತಾ ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಕೊಟ್ವಿ ಆ್ಯಂಡ್ ಅಲ್ಲೇ ಹೇಳಿದ್ರು, ಲೈಕ್ ಎಲ್ಲ ಅವರು ಆಲ್ಮೋಸ್ಟ್ 100% ಫೈನಲೈಸ್ ಮಾಡಿಬಿಟ್ಟಿದ್ರು. ಓಕೆ, ಕ್ಯಾರೆಕ್ಟರ್ ಹೀಗೆ 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 ಕರೆಕ್ಟಾಗಿ ಒಂದು ಟೈಟಲ್ ಫೋಟೋಶೂಟ್ ಹೇಗೆ ಮಾಡ್ತಾರೋ ಹಾಗೆ. ಹಾಂ, ಕರೆಕ್ಟ್ ಅಲ್ವಾ? ಅಲ್ಲಿ ಶೂಟಲ್ಲಿ ಮ್ಯಾನೇಜ್ ಮಾಡಿಕೊಂಡ್ರೆ ಓಕೆ ಅಂತ ಅಂದಾಗಲೇ ನನಗೆ ಗೊತ್ತಾಯಿತು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇವರು ಅಂತ. ಸೊ ಲುಕ್ ಟೆಸ್ಟಲ್ಲಿ ನೀವೇ ಅಂತ ಫೈನಲೈಸ್ ಮಾಡಿಬಿಟ್ಟಿದ್ರು. ಯಾರ ಕಡೆಯಿಂದ ಕಾಲ್ ಬಂತು ನಿಮಗೆ ಹಿಂಗೆ ಲಲಿತಾಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ? ಕಾಲ್ ಏನಾದ್ರು ಬಂತು ಅಥವಾ ಲುಕ್ ಟೆಸ್ಟಲ್ಲೇ ಹೇಳಿಬಿಟ್ರಾ? ಅಲ್ಲಿ ಮ್ಯಾನೇಜರ್ ಹೇಳಿದ್ದು, ಸೋಮನಾಥ್ ಏನೋ ಹೆಸರಿದೆ ಅವ್ರದ್ದು. ಅವರು ಆ್ಯಕ್ಚುಲಿ ನನಗೆ ಹೇಳಿದ್ದು ಈ ಥರ ಸ್ಟಾರ್ ಸುವರ್ಣದಲ್ಲಿ ಬರ್ತದೆ. ಆಮೇಲೆ ಪುರಾಣಿಕ್ ಸರ್ ಅವರು ತುಂಬ ಹೇಳ್ತಾಯಿದ್ರು ಸ್ಟಾರ್ ಸುವರ್ಣದಲ್ಲಿ. ಫಸ್ಟ್ ಆಫ್ ಆಲ್ ಶಾರದೆ ಬಂದಿತ್ತು, ಆವಾಗ ನಾನು ನಾತಿಚರಾಮಿ ಮಾಡ್ತಾಯಿದ್ದೆ, ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಆಫ್ಟರ್ ಜಯಲಲಿತಾ ಅಂತ ಒಂದು ಸೀರಿಯಲ್ ಇದೆ ಅಂತ ಅವರು ಹೇಳಿದ್ರು. ಲುಕ್ ಟೆಸ್ಟ್ ಕೊಟ್ಟಮೇಲೆ ಪುರಾಣಿಕ್ ಸರ್ ಕೂಡ ಹೇಳಿದ್ರು ಆ್ಯಂಡ್ ಮ್ಯಾನೇಜರ್ ಕೂಡ ಹೇಳಿದ್ರು ಸೆಲೆಕ್ಟ್ ಆಗಿದ್ದೀನಿ ಅಂತ. ಎಷ್ಟು ಖುಷಿ ಆಯಿತು ಆವಾಗ? ತುಂಬ ಖುಷಿ ಆಯ್ತು ನನಗೆ. ಆಲ್ಮೋಸ್ಟ್ ನಾನು ಝೀ ಕಲರ್ಸ್ ಏನು ಸ್ಟಾರ್ ಸುವರ್ಣ ಎಲ್ಲದಕ್ಕೂ ಲುಕ್ ಟೆಸ್ಟ್ ಕೊಟ್ಟಿದ್ದೆ. ಆ್ಯಂಡ್ ಕಲರ್ಸಲ್ಲಿ ಸ್ವಲ್ಪ ಓಕೆ ಆಗಿತ್ತು. ಅದಾದಮೇಲೆ ಮತ್ತೆ ಏನಾಯಿತು ಗೊತ್ತಿಲ್ಲ, ಸೀರಿಯಲ್ ಏನೂ ನ್ಯೂಸ್ ಬರಲಿಲ್ಲ. ಹಿಂಗೆ 3 ಸ್ಟೋರೀಸ್ ಇತ್ತು ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಐ ಡೋಂಟ್ ನೋ, ನನಗನ್ಸುತ್ತೆ ಜಯಲಲಿತಾ ನನ್ನನ್ನು ಕರ್ಕೊಂಡು ಬಂತು. ಏನೋ ಒಂಥರ ನನಗೆ ಅಷ್ಟು ಇನ್ನೂ ಅರ್ಥ ಆಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಓ, ಈ ಪಾತ್ರ ಹೀಗೆ. ಅವ್ರು ಲುಕ್ ಟೆಸ್ಟ್ ಮಾಡಿದ ನೆಕ್ಸ್ಟ್ ಡೇನೇ ಓಕೆ ಅಂತ ಹೇಳಿದರು. ನನಗೆ ಆ ಪಾತ್ರ ಹೇಗಿದೆ, ಏನು ಅದ್ರದ್ದೇನು ನನಗೆ ಗೊತ್ತಿರಲಿಲ್ಲ. ಬಟ್ ಐ ಗಾಟ್ ಸಮ್ ಪಾಸಿಟಿವ್ ವೈಬ್ ಅಬೌಟ್ ಜಯಲಲಿತಾ. ನನಗೆ ಈ ಸೀರಿಯಲ್ ಸೇರ್ಕೊಳ್ಬೇಕು ಅಂತ. ಲೈಕ್ ಐ ಯೂಸ್ ಟು ಬಿಲೀವ್ ಗಾಡ್ ಅ ಲಾಟ್. ಸೊ ನನಗೊಂದು ಪಾಸಿಟಿವ್ ವೈಬ್ ಸಿಕ್ತು ಜಯಲಲಿತಾಗೆ ಸೇರ್ಕೊಳ್ಬೇಕು ಅಂತ. ಸೇರ್ಕೊಂಡ ಮೇಲೆ ಗೊತ್ತಾಯ್ತು ನನಗೆ. ಆ್ಯಂಡ್ ಅವಾಗಲೂ ಅನ್ಕೋತಿದ್ದೆ ನಂಗೆ ದೇವರಿಂದ ಪಾಸಿಟಿವ್ ವೈಬ್ ಸಿಗ್ತಿದೆ, ಬಟ್ ನನಗೆ ಯಾಕೆ ಮನಸ್ಸು ಆಗ್ತಾಯಿಲ್ಲ ಜಯಲಲಿತಾಗೆ ಬರೋದಕ್ಕೆ ಅಂತ. ಬಟ್ ನೋಡೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ, ಏನೋ ಒಂಥರ ಅನಿಸ್ತಾ ಇದಲ್ವ ಅಂತ. ಆಮೇಲೆ ಬಂದಮೇಲೆ ಗೊತ್ತಾಯಿತು ದೇವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾರೆ. ಖುಷಿಯಾಗಿದ್ದೀರಾ? ಚೆನ್ನಾಗಿ ಅನಿಸ್ತಾ ಇದೆ. ಏನಕ್ಕೆ ಕಂಪ್ಲೀಟ್ ಸ್ಟೋರಿ ಒಂದು 70% ನನ್ನ ಮೇಲೆ ಇರುತ್ತೆ. ಏನೇ ಬಿಗಿನಿಂಗಿಂದ ಹಿಡ್ದು ನಂದು ಫಸ್ಟ್ ಟೆಲಿಕ್ಯಾಸ್ಟ್ ಆಯಿತು, ಯಾವಾಗಲೂ ದೊರೆ 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 ಅಂತಿರ್ತೀನಿ. ಒಂಥರ ಒಂದೇ ಪಾತ್ರದಲ್ಲಿ ನಂದು ಎಲ್ಲ ಎಮೋಷನ್ಸ್ನು ನಾನು ತೋರಿಸ್ಬೋದು. ರೌಡಿ ಬೇಬಿ ಥರ ಆಗಿರ್ಬೋದು, ಆ್ಯಂಡ್ ಒಂಥರ ನಾಚಿಕೆ, ಒಂಥರ ನುಳ್ದಾಡ್ಕೊಂಡು, ಆ್ಯಂಡ್ ಅಳೋದು, ಕೋಪ ಮಾಡ್ಕೊಳ್ಳೋದು, ಬುದ್ಧಿವಾದ ಹೇಳೋದು, ಕಂಪ್ಲೀಟ್ ಒಂದೇ ಇದರಲ್ಲಿ ಒಂದೇ ಕ್ಯಾರೆಕ್ಟರಲ್ಲಿ ನನಗೆ ಸ್ಕ್ರೀನ್ ಸ್ಪೇಸ್ ಕೂಡ ನನಗೆ ಜಾಸ್ತಿ ಸಿಗ್ತದೆ. ಲೈಕ್ ನೀವು ಎಷ್ಟು ಫ್ಯಾನು, ಪಾತ್ರ ಎಷ್ಟು ಫ್ಯಾನು, ಎಷ್ಟಂದರೆ ಸಾಕು ಕ್ರಶ್ ಆಗಿಬಿಡುತ್ತೆ ಅಂತ ನೋಡಿದ್ದೀವಿ ನಾವು ಸೀರಿಯಲಲ್ಲಿ. ಎಷ್ಟಂದರೆ ಅಷ್ಟಿಷ್ಟನಾ? ರಿಯಲ್ ಲೈಫಲ್ಲಿ ಯಾವ ಹೀರೋ ಇಷ್ಟ? ರಿಯಲ್ ಲೈಫಲ್ಲಿ ನನಗೆ ದಾದಾ ಇಷ್ಟ, ವಿಷ್ಣು ದಾದಾ. ನೈಸ್. ಸೀರಿಯಲಲ್ಲಿ ಯಶ್ ಅಂದರೆ ಇಷ್ಟ. ಯಶ್ ಅಲ್ಲಿಂದನೇ ಶುರು ಆಗುತ್ತೆ ಅನ್ಸುತ್ತಲ್ವ ಎಲ್ಲ ಅದ್ರ ಮೇಲೆ ಕ್ರಶ್ ಆಗೋದು. ಕೊನೆಗೆ ಈಗ ಹೀರೋಗೇನೋ ನಿಮ್ಮ ಮೇಲೆ ಲವ್ ಆಗ್ತಾ ಇದೆ, ಚೂರು ಆಗ್ತಾ ಇದೆ. ಬಟ್ ಅತ್ತೇನು ಹೆಂಗೆ ಇಂಪ್ರೆಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅತ್ತೇನು ಏನೇ ಮಾಡಿದ್ರು ಇಂಪ್ರೆಸ್ ಆಗೋದಿಲ್ಲ. ಅವ್ರು ಹೆಂಗೆ ಇಂಪ್ರೆಸ್ ಮಾಡೋದು ಅಂತಲೂ ಗೊತ್ತಿಲ್ಲ. ಗಂಡ ಒಪ್ಕೊಂಡ್ರು ಅತ್ತೆ ಇಂಪ್ರೆಸ್ ಆಗಲ್ಲ. ಅದೇನೋ ಅತ್ತೆ ಸೊಸೆ ಅಂದರೆ ಅವಾಗಿಂದನೂ ಬಂದ್ಬಿಟ್ಟಿದೆ ಅನಿಸುತ್ತೆ, ಗೊತ್ತಿಲ್ಲ. ಮೇ ಬಿ ನನಗನ್ಸುತ್ತೆ ನಮ್ಮ ಅತ್ತೆ ಚೇಂಜ್ ಆಗಬೇಕಂದ್ರೆ ಸೀರಿಯಲ್ ಎಂಡ್ ಆಗಬೇಕು ಅನ್ಸುತ್ತೆ, ಹಂಗೆ ಅಷ್ಟೇ. ಎಂಡಲ್ಲೆಲ್ಲ ಒಳ್ಳೇದೇ ಆಗುತ್ತೆ ಬಿಡಿ. ಮೊದಲನೇ ಸೀರಿಯಲ್ ನಾತಿಚರಾಮಿ ಅಂತ ಹೇಳಿದ್ರೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ ನಿಮಗೆ ಮಾನಸ್ವಿಗೆ?
ನನಗೆ ಚಿಕ್ಕ ವಯಸ್ಸಿಂದನೂ ಲೈಕ್ ಇನ್ನೂ ಆ್ಯಕ್ಟರ್ ಆಗಬೇಕು ಅನ್ನೋದೇ ಮೈಂಡಲ್ಲಿ ಇರಲಿಲ್ಲ. ಬಟ್ ಮಿರರ್ ಮುಂದೆ ಕೆಲವೊಂದೊಂದು ಏನಾದರೂ ಕಾಮಿಡಿ ಸೀನ್ಸ್ ಬಂದರೆ, ಮೂವಿ ನೋಡಬೇಕಾದ್ರೆ ಕೆಲವೊಂದೊಂದು ಡೈಲಾಗ್ಸು ಅದು ಇದು ಏನಾದರೂ ಇಷ್ಟ ಆದರೆ, ಅಥವಾ ನಾನೇ ಏನಾದರೂ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಮಿರರ್ ಮುಂದೆ ಹೇಳ್ತಾ ಇದ್ದೆ. ಬಟ್ ನನಗೆ ಆರ್ಟಿಸ್ಟ್ ಆಗಬೇಕು ಅಥವಾ ನಾನು ಟಿ ವಿ ಮುಂದೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ನನಗೆ ಖುಷಿ ಸಿಗುತ್ತೆ ನಾನು ಹಿಂಗೆ ಮಾಡಿದ್ರೆ ಅನ್ನೋ ಥರ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಮಮ್ಮಿ ಯಾವಾಗಲೂ ಹೇಳಿದ್ರು ನೀನು ಸೇರ್ಕೊ ಅಂತ. ಇಲ್ಲ ಮಮ್ಮಿ ಅಂತಿದ್ದೆ ನಾನು. ಆ್ಯಂಡ್ ಒಂದು ಸ್ವಲ್ಪ ಜನ ಸುಮ್ಮನೆ ರೇಗ್ಸಕ್ಕೆ ಹೇಳಿದ್ರು, ಹೀರೋಯಿನ್ ಆಗ್ತೀಯಾ ನೀನು, ಹೀರೋಯಿನ್ ಆಗ್ತೀಯಾ ಅಂತ ಚಿಕ್ಕ ವಯಸ್ಸಲ್ಲೆಲ್ಲ. ಫಸ್ಟ್ ಅಣ್ಣ ಸೇರ್ಕೊಂಡಿದ್ದು. ಅದಾದಮೇಲೆ ಅಣ್ಣ ಸೀರಿಯಲಲ್ಲಿ ಮಾಡ್ತಾರಾ ಈಗಲೂ? ಇಲ್ಲ, ಅವನದು ಬೇರೆ ಇವಾಗ ಕಂಪ್ನಿ ವರ್ಕ್ ಲೈಕ್ IT ಕೆಲಸ ಥರ ಮಾಡ್ತಾ ಇದ್ದಾನೆ ಇವಾಗ. ಅವನು ಬಿಟ್ಬಿಟ್ಟ, ಇಂಡಸ್ಟ್ರಿನ ಬಿಟ್ಟಾದಮೇಲೆ ಅಮ್ಮನ ಹತ್ರ ಒಂದಷ್ಟು ನಂಬರ್ಸ್ ಕಾಂಟ್ಯಾಕ್ಟ್ಸ್ ನಮ್ಮ ಅಣ್ಣನ ಹತ್ರನೂ ಇತ್ತಲ್ವ. ಸೊ ಅವ್ರು ಏನಾದರೂ ನನ್ನ ಫೋಟೋನ ಸ್ಟೇಟಸಿಗೆ ಹಾಕಿದಾಗ ಅವ್ರು ನೋಡಿ ನಿಮ್ಮ ತಂಗಿನೂ ಚೆನ್ನಾಗಿದ್ದಾರೆ, ಅವ್ರಿಗೂ ಒಂದು ಸಾರಿ ಆಡಿಷನ್ ಕೊಡಿಸಿ ಅಂತ ನಂಗೆ ಫಸ್ಟ್ ಆಡಿಷನ್ ಬಂತು. ಸೀರಿಯಲ್ಗೆ ಬಂದಿದ್ದು ಫಸ್ಟು. ಬಟ್ ಅದು ಹೇಗೋ ನನ್ನ ಫಸ್ಟ್ ವಿದ್ಯಾರ್ಥಿನಿಯರೇ ಮೂವಿ ಕರ್ಕೊಂಡು ಹೋಯಿತು. ಫಸ್ಟ್ ಮೂವಿ ಮಾಡಿದ್ದು ನಾನು ವಿದ್ಯಾರ್ಥಿನಿಯರೇ. ಮೂವಿಯಿಂದ ಆಮೇಲೆ ಸೀರಿಯಲ್ಸ್ ಮಾಡ್ತಾ ಹೋದ್ರಿ. ಈಗ ಜಯಲಲಿತಾ ಟೀಮ್ ಹೆಂಗಿದೆ? ಯಾಕಂದ್ರೆ ಎಲ್ಲ ದೊಡ್ಡವರು ಇದ್ದಾರೆ, ಸುನಿಲ್ ಪುರಾಣಿಕ್ ಸರ್ ಇದ್ದಾರೆ, ಅವ್ರ ಪ್ರೊಡಕ್ಷನ್ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಎಲ್ಲ ದೊಡ್ಡವರಾದರೂ ಈ ಸ್ಟಾರ್ಟಿಂಗ್ ನನಗೆ ಸುನಿಲ್ ಪುರಾಣಿಕ್ ಸರ್ ಮುಂಚೆಯಿಂದನೂ ಪರಿಚಯ ಇದ್ದರು. ನಾನು ವಿದ್ಯಾರ್ಥಿನಿಯರೇ ಮಾಡುವಾಗ ಅವರು ನನ್ನ ನೆಕ್ಸ್ಟ್ ಕೋ ಆ್ಯಕ್ಟರ್ ಅವ್ರ ಅಪ್ಪ ಆಗಿದ್ದರು. ಬಟ್ ಅಲ್ಲೇ ನನಗೆ ಕ್ಲೋಸ್ ಆಗಿದ್ದರು ಸುನಿಲ್ ಪುರಾಣಿಕ್ ಸರು. ಆ್ಯಂಡ್ ಆಫ್ಟರ್ ನನಗೆ ಇದ್ರಲ್ಲಿ ಅವ್ರು ಇರ್ತಾರೆ ಅಂತ ನನಗಿನ್ನೂ ಜಸ್ಟ್ ಅವರು ಹೇಳಿದ್ರು ನನಗೆ ಜಯಲಲಿತಾ ಮಾಡ್ತಿದ್ದೆ. ಬಟ್ ಅವರು ಈ ಪಾತ್ರದಲ್ಲಿ ಇದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಯಾವಾಗ ಸುನಿಲ್ ಪುರಾಣಿಕ್ ಸರು ಜೈ ಅಪ್ಪ ಆಗಿ ಮಾಡ್ತಾ ಇದ್ದಾರೆ ಅಂದರು, ಅವಾಗ ನನಗೆ ಖುಷಿ ಆಯಿತು, ಪುರಾಣಿಕ್ ಸರು ಇದ್ದಾರೆ ಇದರಲ್ಲಿ ಅಂತ. ಎಲ್ಲರೂ ಅಷ್ಟೇ ನನ್ನ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಷ್ಟೇ ಸೀನಿಯರ್ ಆರ್ಟಿಸ್ಟ್ ಆದರೂ ಒಂಥರ ಅನ್ಕಂಫರ್ಟೇಬಲ್ ಯಾವತ್ತೂ ಆಗಲ್ಲ. ಸೀನಿಯರ್ ಆರ್ಟಿಸ್ಟ್ ಅವ್ರ ಹತ್ರ ಹೆಂಗಿರಬೇಕು ಹಂಗಿರಬೇಕಿಲ್ಲ. ನಾವು ಫ್ಯಾಮಿಲಿಗಿಂತ ಜಾಸ್ತಿ ಸೆಟ್ಟವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬೆಳಗ್ಗೆ ಎದ್ದೊಳೋದು, ಇಲ್ಲಿಗೆ ಬರೋದು, ರಾತ್ರಿ ಮಲ್ಕೊಳ್ಳೋಕೆ ಅಷ್ಟೇ ಮನೆಗೆ ಹೋಗೋದು. ಸೊ ಎವ್ರಿಬಡಿ ಸೋ ಕಂಫರ್ಟೇಬಲ್. ಐ ಆಮ್ ಹ್ಯಾಪಿ ಟು ವರ್ಕ್ ದಿಸ್ ಸೆಟ್. ತುಂಬ ತರಲೆ ಯಾರು ಮಾಡ್ತಾರಾ ಸೆಟ್ಟಲ್ಲಿ? ತರಲೆ ಯೂಶಲಿ ನಾನು ಜೈ ಜಾಸ್ತಿ ಮಾಡ್ತಿರ್ತೀವಿ. ಏನಾದರೂ ಹಿಂಗೆ ಹೊಡಿಯೋದು ಅದು ಇದು ಈ ಥರ ತರಲೆಗಳು, ಚಿಕ್ಕ ತರಲೆಗಳು ಮಾಡ್ತಿರ್ತೀವಿ, ರೇಗ್ಸೋದು. ಹಿಂಗೆ ಆಲ್ಮೋಸ್ಟ್ ಎಲ್ಲರೂ ಏನಾದರೂ ಒಂದು ಕಿತಾಪತಿ ಮಾಡ್ಕೊಂಡೇ ಇರ್ತಾರೆ, ಬರೀ ರೇಗ್ಸೋದು ಈ ಥರ. ಒಟ್ಟು ಫ್ಯಾಮಿಲಿ ಎನ್ವೈರನ್ಮೆಂಟ್ ಇದೆ ಸೀರಿಯಲ್ಸ್. ಹೌದು, ಚೆನ್ನಾಗಿ ಎಲ್ಲರೂ ಹೊಂದ್ಕೊಂಡಿದ್ದಾರೆ ಅಂತ ಆಯಿತು. ನೆಕ್ಸ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೀರಿಯಲ್ ಟೀಮಿಂದ? ಅಥವಾ ಒಳ್ಳೆ ಟ್ವಿಸ್ಟ್ ಇದೆಯಾ? ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೀರಿಯಲ್ ಕಡೆಯಿಂದ? ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಜೈ ಕೂಡ ಚೇಂಜ್ ಆಗಿರೋದಾಗಿರ್ಬೋದು. ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ ನಮ್ಮ ಸೀರಿಯಲಲ್ಲೂ ಇದೆ. ಹಿಂಗೆ ಮುಂದೆ ಏನಾಗ್ತಿದೆ, ಕೆಲವೊಂದೊಂದು ಇನ್ನೂ ಕ್ಲಿಯರ್ ಆಗದಿರೋ ವಿಷಯಗಳಿದ್ದಾವೆ, ಬಟ್ ಹೇಳಲ್ಲ ನಾನದು. ಸೊ ಅದು ಒಂದೊಂದೇ ಬರುತ್ತೆ. ಇವಾಗ ಬೇರೆ ಕಡೆ ಹೋಗಿ ಔಟ್ಡೋರ್ ಶೂಟ್ಸ್ ಮಾಡೋದಾಗಿರ್ಬೋದು, ಈ ಥರ ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ. ಚೇಂಜ್ ಆಗ್ತಾ ಇದೆ ಸ್ಟೋರಿಗಳು, ಇನ್ನು ಮುಂದೆ ಬರೋ ಸ್ಟೋರಿ. ಓಕೆ, ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಇಂಡೈರೆಕ್ಟ್ ಆಗಿ. ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ ಮುಂದೆ. ಇಷ್ಟು ದಿನ ಜೈ ಒಂಥರ ಇದ್ರು, ಇವಾಗ ಜೈ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ ನನ್ನ ಬಗ್ಗೆ. ಅವ್ರು ಚೇಂಜ್ ಆದಮೇಲೆ ಸ್ಟೋರಿ ಹೆಂಗಿರುತ್ತೆ ನೋಡಿ. ತುಂಬ ಟ್ವಿಸ್ಟ್ ಇದೆ ಅಂತ ಈಗಲೇ ನಿಮಗೆ ಹಿಂಟ್ ಕೊಡ್ತಾ ಇದ್ದಾರೆ. ಸೀರಿಯಲ್ ನೋಡಿ. ಜಯಲಲಿತಾ 9:30ಗೆ ಪ್ರತಿದಿನ ಬರ್ತಾ ಇದೆ. ಹೌದು, ಒಳ್ಳೆ ರೇಟಿಂಗ್ ಇದೆ ಸೀರಿಯಲ್ಗೆ. ತುಂಬ ಒಳ್ಳೆ ಕಥೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಸೊ ಇಷ್ಟೊತ್ತು ನೀವು ನಮ್ಮ ಜೊತೆ ನ್ಯೂಸ್ 18 ಜೊತೆ ಮಾತಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಟು. ಆ್ಯಂಡ್ ಜಯಲಲಿತಾನ ಯಾರು ಸ್ಟಾರ್ ಸುವರ್ಣದಲ್ಲಿ ಚಾನಲ್ನಲ್ಲಿ 9:30 ನೋಡೋದಕ್ಕಾಗಲ್ಲ, ಮಿಸ್ ಮಾಡ್ದಲೇ ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡಿ. ಜಿಯೋ ಹಾಟ್ಸ್ಟಾರ್ನಲ್ಲಿ ಯಾವತ್ತಾದರೂ ಯಾವ ಕ್ಷಣದಲ್ಲಾದರೂ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಾನಸ್ವಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇದು ಮಾನಸ್ವಿ ಅವರ ಮಾತಾಗಿತ್ತು. ಲಲಿತಾ ಪಾತ್ರದಲ್ಲಿ ಅವ್ರು ನಟಿಸ್ತಾ ಇದ್ದಾರೆ, ಹೇಗಿದೆ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಚೆನ್ನಾಗಿ ಶೇರ್ ಮಾಡಿದ್ರು. ನೆಕ್ಸ್ಟ್ ಯಾವ ಆರ್ಟಿಸ್ಟ್ ಸಿಗ್ತಾರೆ ಮಾತಾಡಿಸಿ ಹೋಗೋಣ ಬನ್ನಿ.